ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು MJ Tour. ಸ್ನೇಹಿತರೆ, ಮೊದಲನೇದಾಗಿ ಎಲ್ಲರಿಗೂ ಮಹಾಶಿವರಾತ್ರಿಯ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಈ ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಯಿಂದ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಶಿವಣ್ಣ ಅವರು ಮತ್ತು ಪ್ರಭುದೇವ ಅವರ ನಟನೆಯ ಕರಟಕ ದಮನಕ ಅನ್ನೋ ಸಿನಿಮಾ. ಸ್ನೇಹಿತರೆ, ಈ ಸಿನಿಮಾ ಒಂದು ಶಿವರಾತ್ರಿ ಹಬ್ಬಕ್ಕೆ ಯಾಕೆ ರಿಲೀಸ್ ಆಗ್ತಿದೆ ಅನ್ನೋದು ಕೂಡ ನನಗೂ ಒಂದು ಡೌಟ್ ಇತ್ತು. ಬಟ್ ಸಿನಿಮಾದ ಒಂದು ಟ್ರೈಲರ್ ನೋಡಿದಾಗ ಅನ್ನಿಸ್ತು ಈ ಸಿನಿಮಾ ಶಿವರಾತ್ರಿಗೆ ರಿಲೀಸ್ ಆಗೋಕ್ಕೆ ಒಂದು ರೀಸನ್ ಇದೆ ಅಂತಂದು. ಏನಪ್ಪ ಅಂದರೆ ಸ್ನೇಹಿತರೆ, ಈ ಸಿನಿಮಾ ಅಂದರೆ ಶಿವನ ವಾಹನ ನಂದಿ, ಒಂದು ನಂದಿ ಕೋಲೂರು ಒಂದು ಊರು, ಆ ಗ್ರಾಮದಲ್ಲಿ ಒಂದು ನಡೆಯೋ ಒಂದು ಸ್ಟೋರಿ ಮೇಲೆ ಒಂದು ಸಿನಿಮಾ ಇದೆ ಅಂತ ಅಂದ್ಕೊಂಡೆ. ಬಟ್ ಸಿನಿಮಾ ಟ್ರೈಲರ್ ನೋಡಿದಾಗ ಅದೇ ರೀತಿಯೂ ಕೂಡ ಇದೆ. ಹಾಗಾಗಿ ಒಂದು ಶಿವರಾತ್ರಿಗೋಸ್ಕರ ಒಂದು ಅಂದರೆ ಶಿವನ ಒಂದು ಏನಪ್ಪ ವಾಹನ ನಂದಿ, ಆ ಸ್ಟೋರಿ ಮೇಲೆ ಸಿನಿಮಾ ಇದೆ ಅಂತಂದು ಶಿವರಾತ್ರಿಗೆ ರಿಲೀಸ್ ಮಾಡಿರ್ಬೋದು ಅಂತ ಅಂದ್ಕೊಂಡೆ. ಅದೇ ಥರನೇ ಕೂಡ ಒಂದು ಸಿನಿಮಾದ ಟ್ರೈಲರ್ ಕೂಡ ಇದೆ. ಸ್ನೇಹಿತರೆ, ಈ ಸಿನಿಮಾ ನಾಳೆ ಅಂದರೆ ಮಾರ್ಚ್ 8ನೇ ತಾರೀಕು ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಶಿವರಾತ್ರಿ ಹಬ್ಬಕ್ಕೆ. ಈ ಸಿನಿಮಾದ ರಿಲೀಸಿಗೂ ಮುಂಚೆ ಸಿನಿಮಾದ ಟ್ರೈಲರ್ ಕೂಡ ರಿಲೀಸ್ ಆಗಿದ್ದಿಲ್ಲ. ನಾಳೆ ಸಿನಿಮಾ ರಿಲೀಸ್ ಅಂದಂಗೆ ಇವತ್ತು ಸಿನಿಮಾದ ಒಂದು ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. 4 ಗಂಟೆಗೆ ಸಿನಿಮಾದ ಟ್ರೈಲರ್ ರಿಲೀಸ್ ಅಂತ ಕೊಟ್ಟಿದ್ರು, ಬಟ್ 4:15ಗೆ ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ಸ್ನೇಹಿತರೆ, ಈ ಸಿನಿಮಾದ ಒಂದು ಟ್ರೈಲರ್ ನೋಡಿದಾಗ ಏನಪ್ಪ ನನಗೆ ಏನು ಅನ್ನಿಸ್ತು ಅನ್ನೋದು ಕೂಡ ಒಂದು ರಿವ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮೊದಲನೇದಾಗಿ ಶಿವಣ್ಣ ಅವರು ಮತ್ತು ಪ್ರಭುದೇವ್ ಅವರು ನಟಿಸ್ತಾರೋ ಈ ಸಿನಿಮಾ, ಅವರ ಒಂದು ಫ್ರೆಂಡ್ಶಿಪ್ ಸ್ಟೋರಿ ಮೇಲೂ ಕೂಡ ಸಿನಿಮಾ ಹೋಗುತ್ತೆ. ಒಂದು ನಂದಿ ಕೋಲೂರು ಅನ್ನೋ ಒಂದು ಊರು, ಆ ಊರಲ್ಲಿ ಅಂದರೆ ಅದು ಮೋಸ್ಟ್ಲಿ ಏನಪ್ಪ ಅಂತಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಶೂಟ್ ಮಾಡಿರೋ ಒಂದು ಪ್ಲೇಸಸ್ಗಳು. ಸ್ಟೋರಿನೂ ಕೂಡ ಅದೇ ಬೇಸ್ ಮೇಲಿದೆ. ಭಾಷೆನೂ ಕೂಡ ಅಂದರೆ ಸಿನಿಮಾದ ಒಂದು ಭಾಷೆ, ಮಾತಾಡೋ ಒಂದು ಭಾಷೆ ಕೂಡ ಉತ್ತರ ಕರ್ನಾಟಕ ಶೈಲಿಯ ಒಂದು ಕನ್ನಡ ಭಾಷೆ ಇದೆ. ಇನ್ನು ಈ ಸಿನಿಮಾದಲ್ಲಿ ಆ ಊರಿನ ಒಂದೇನಪ್ಪ ಟ್ರೈಲರ್ ನೋಡಿದಾಗ, ಆ ಟ್ರೈಲರಲ್ಲಿ ಒಂದು ನಂದಿ ಕೋಲೂರು ಅನ್ನೋ ಒಂದು ಊರು, ಆ ಒಂದು ನಂದಿ ವಿಗ್ರಹ ಜೊತೆಗೆ ಆ ನಂದಿ ವಿಗ್ರಹದ ಒಂದು ತೇರು, ಅವೆಲ್ಲ ಕೂಡ ಜಾತ್ರೆ ಮತ್ತು ಆ ನಂದಿ ವಿಗ್ರಹನ ಪೂಜೆ ಮಾಡ್ತಿರೋದಿಲ್ಲ. ಮತ್ತು ಅಲ್ಲಿಗೆ ಒಂದು ನೀರಿನ ಕೂಡ ಒಂದು ಬರ ಇರುತ್ತೆ. ಅಲ್ಲಿಗೆ ನೀರಿನ ಬರ ಮತ್ತು ಒಂದು ಜಾತ್ರೆ ಮಾಡಿದ ಊರು ಮತ್ತು ಒಂದು ಬರಡು ಭೂಮಿ ಅಂತಲೇ ಹೇಳ್ಬೋದು ಉತ್ತರ ಕರ್ನಾಟಕ ಒಂದು ಪ್ಲೇಸಲ್ಲಿ. ಅಲ್ಲಿಗೆ ಶಿವಣ್ಣ ಅವರು ಮತ್ತು ಪ್ರಭುದೇವ್ ಅವರು ಎಂಟ್ರಿ ಕೊಟ್ಟಾಗ ಒಂದು ನರಿ ಅವರ ಒಂದು ಕಾರಿಗೆ ಅಡ್ಡ ಬರೋದಾಗಿರ್ಬೋದು, ಜೊತೆಗೆ ಅವರು ಬಂದಾಗ ಅಲ್ಲಿ ಏನಾದರೂ ಒಂದು ಊರ ಬಗ್ಗೆ ಬದಲಾವಣೆ ಆಗೋದೇನೋದು ಈ ಸಿನಿಮಾದ ಒಂದು ಸ್ಟೋರಿ ಇದೆ ಅಂತ ಅನ್ಕೋಬೋದು. ಬಟ್ ಸಿನಿಮಾದ ಒಂದು ಟ್ರೈಲರ್ನಲ್ಲಿ ಆ ಒಂದು ಸ್ಟೋರಿನ ಗೆಸ್ ಮಾಡಿದರೆ ಪೂರಾ ಉತ್ತರ ಕರ್ನಾಟಕ ಒಂದು ಭಾಷೆಯಲ್ಲೇ ಸಿನಿಮಾ ಹೋಗುತ್ತೆ ಅಂತ ಅನ್ಕೋಬೋದು. ಜೊತೆಗೆ ಅಲ್ಲಿಯ ಒಂದು ಸಾಂಗು ಕೂಡ ಇದೆ, ಮೊನ್ನೆ ಒಂದು ಸಾಂಗ್ ರಿಲೀಸ್ ಮಾಡಿದ್ದರು. ಅದೇ ರೀತಿಯಿಂದನೂ ಕೂಡ ಸಿನಿಮಾದ ಒಂದು ಲವ್ ಸ್ಟೋರಿ ಕೂಡ ಇದೆ. ಸ್ನೇಹಿತರೆ, ಈ ಸಿನಿಮಾದ ಒಂದು ಟ್ರೈಲರ್ ನೋಡಿದಾಗ ನಮ್ಮ ಉತ್ತರ ಕರ್ನಾಟಕ ಒಂದು ಸ್ಟೈಲಿನ ಮತ್ತು ಅಲ್ಲಿನ ಒಂದು ವಾತಾವರಣ, ಅಲ್ಲಿನ ಒಂದು ಜನದ ಒಂದು ಪರಿಸ್ಥಿತಿನ ಯೋಗರಾಜ್ ಭಟ್ ಅವರು ತೋರಿಸಿರೋ ಒಂದು ರೀತಿ ಅಂತ ಅನ್ಕೋಬೋದು. ಇನ್ನು ಬರಡು ಭೂಮಿ ಅಂದರೆ ನೀರು ಮತ್ತು ಜಾತ್ರೆ ಏನೋ ಒಂದು ಮಾಡಿರೋದಿಲ್ಲ ಆ ಊರಲ್ಲಿ. ಮತ್ತು ಆ ನಂದಿ ವಿಗ್ರಹನೂ ಕೂಡ ಹಂಗೆ ಒಂದು ಪೂಜೆ ಮಾಡ್ದೇ ಇಟ್ಟಿರ್ತಾರೆ. ಆ ಭಾಗದಲ್ಲಿ ಯಾವ ಥರ ಒಂದು ಘಟನೆ ಇದೆ ಅನ್ನೋದು ಒಂದು ರಿಯಲ್ ಆಗಲ್ಲದೆ, ಬಟ್ ಅದೊಂದು ಸ್ಟೋರಿನ ಆ ಥರ ಒಂದು ಸ್ಟೋರಿ ಕಟ್ಟಿರ್ಬೋದು. ಅದನ್ನು ಯೋಗರಾಜ್ ಭಟ್ ಅವರು ಅವರ ಒಂದು ಸಿನಿಮಾ ತೋರಿಸಿದ್ರು ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ಶಿವಣ್ಣ ಅವರು ಮತ್ತು ಪ್ರಭುದೇವರ ಒಂದು ನಟನೆ ಮತ್ತು ಅವರ ಒಂದು ಕಾಂಬೈನ್ ಆಗಿ ಸಿನಿಮಾ ಯಾವ ಥರ ಇದೆ ಅನ್ನೋದು ನಾಳೆ ಒಂದು ಸ್ಕ್ರೀನ್ ಮೇಲೆ ನೋಡಿದಾಗ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ಬೋದು. ನಾನು ಕೂಡ ನಾಳೆ ಈ ಸಿನಿಮಾದ ಒಂದು ರಿವ್ಯೂ ಬಗ್ಗೆ, ನಮ್ಮೂರಲ್ಲಿ ಕ್ರೌಡ್ ಇದ್ದರೆ ಅಂದರೆ ಸಿನಿಮಾದ ಒಂದು ನೋಡೋಕ್ಕೆ ತುಂಬ ಜನ ಬಂದು ರಿವ್ಯೂನ ಹೇಳೋಕ್ಕೆ ಪಬ್ಲಿಕ್ ತುಂಬ ಜನ ಇದ್ದರೆ ನಾನು ಕೂಡ ರಿವ್ಯೂ ಮಾಡ್ತೀನಿ. ಸ್ನೇಹಿತರೆ, ಯಾರೆಲ್ಲ ಕರಟಕ ದಮನಕ ಸಿನಿಮಾದ ಟ್ರೈಲರ್ಗೆ ವೇಟ್ ಮಾಡ್ತಾ ಇದ್ದೀರಾ, ಆ ಟ್ರೈಲರ್ ರಿಲೀಸ್ ಆಗಿದೆ. ಆ ಟ್ರೈಲರ್ ನೋಡಿ, ಹಾಗೆ ನಿಮಗೆ ಏನು ಅನ್ನಿಸೋದು ಕೂಡ ಒಂದು ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ, ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.